ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ತುಮಕೂರು ನಗರದ ಗುಬ್ಬಿಬೀರಣ್ಣ ರಂಗಮಂದಿರದಲ್ಲಿ ಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಬ್ರಾಹ್ಮಣ ಸಭಾ, ಶಂಕರ ಸೇವಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿರವರು ಉದ್ಘಾಟಿಸಿ ಶಂಕರಾಚಾರ್ಯರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಶಂಕರ ತತ್ವ ಪ್ರಸಾರ ಅಭಿಯಾನದ ಪ್ರಮುಖರಾದ ಎಂ.ಕೆ. ನಾಗರಾಜರಾವ್ ಶಂಕರಾಚಾರ್ಯರ ಕುರಿತು ಉಪನ್ಯಾಸ ನೀಡಿದರು. ನಾನು ಎಚ್.ಎನ್. ಚಂದ್ರಶೇಖರ್ ಹೆಬ್ಬಾಳಲು ಅಂದ್ಬಿಟ್ಟು ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷನಾಗಿದ್ದೀನಿ. ಇವತ್ತು ಶಂಕರಾಚಾರ್ಯರ ಒಂದು ಜಯಂತಿಯನ್ನು ನಾವು ಜಿಲ್ಲಾಡಳಿತ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಇಲ್ಲಿ ಗುಬ್ಬಿಬೀರಣ್ಣ ಮಂದಿರದಲ್ಲಿ ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಎಲ್ಲ ಬಂಧುಗಳಿಗೆ ಅಂದರೆ ಸಮಸ್ತ ನಾಗರಿಕರಿಗೆ ಶಂಕರಾಚಾರ್ಯ ಜಯಂತಿಯ ಒಂದು ಶುಭಾಶಯಗಳನ್ನು ನಾನು ಕೋರೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ದಿನ ಸಹಿತ ಸರ್ಕಾರ ಇದು ಮಾಡಿದ ಪ್ರಕಾರ ತತ್ವಜ್ಞಾನಿಗಳ ಒಂದು ದಿನಾಚರಣೆ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ. ತತ್ವಜ್ಞಾನಿಗಳು ಅಂದರೆ ಸನಾತನ ಧರ್ಮವನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಗುರುಗಳಾದ ಅಂದರೆ ದೇಶಕ್ಕೆ ವಿಶ್ವಕ್ಕೆ ಬೇಕಾದಂತಹ ಶಂಕರಾಚಾರ್ಯರು ಆ ಧರ್ಮವನ್ನು ಉಳಿಸಿ ಧರ್ಮದ ಒಂದು ಸಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಯಾವ ಥರ ನಡ್ಕೊಂಡು ಹೋಗಬೇಕು, ಯಾವ ಥರ ಆ ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಸುಮಾರು ವರ್ಷಗಳ ಹಿಂಭಾಗದಲ್ಲಿ ಅವರು ಪ್ರಸ್ತುತಪಡಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಭಾಷ್ಯಗಳು ಇರ್ಬೋದು, ಇದಿರ್ಬೋದು, ಗ್ರಂಥಗಳಿರ್ಬೋದು ಬರೆದು ಅದನ್ನು ಇದು ಮಾಡಿ ಕೇವಲ 32 ವರ್ಷಗಳಲ್ಲೇ ಆ ಸಾಧನೆಗೈದಂಥ ಮಹಾನ್ ಪುರುಷರಾದ ಶ್ರೀ ಶಂಕರಾಚಾರ್ಯರ ಒಂದು ಇದನ್ನು ಜಯಂತಿಯನ್ನು ಸರ್ಕಾರದ ವತಿಯಿಂದ ಮತ್ತು ನಮ್ಮೆಲ್ಲ ಸಂಸ್ಥೆಗಳ ವತಿಯಿಂದ ಇಲ್ಲಿ ಆಚರಿಸ್ತಾ ಇದ್ವಿ. ಆ ಶಂಕರಾಚಾರ್ಯ ಜಯಂತಿಯ ಪ್ರಯುಕ್ತ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಾ ನಾನು ವಿಶ್ರಮಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಅಂತ, ತುಮಕೂರು ಜಿಲ್ಲಾ ಪ್ರತಿನಿಧಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ತುಮಕೂರು ಜಿಲ್ಲಾ ಆಡಳಿತ, ತುಮಕೂರು ನಗರ ಪಾಲಿಕೆ, ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ, ಶಂಕರ ಸೇವಾ ಸಮಿತಿ ಸಹಯೋಗದಲ್ಲಿ ಇವತ್ತು ಶಂಕರಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಕೇಂದ್ರ ಸರ್ಕಾರ ಶಂಕರಾಚಾರ್ಯ ದಿನಾಚರಣೆಯನ್ನು ವಿಶ್ವ ತತ್ವಜ್ಞಾನಿಗಳ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ಆ ಕಾರಣದಿಂದ ಗುಬ್ಬಿಬೀರಣ್ಣ ಕಲಾಕ್ಷೇತ್ರದಲ್ಲಿ ಇವತ್ತು ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಶಂಕರಾಚಾರ್ಯರ ತತ್ವ, ಸಿದ್ಧಾಂತ ಇದು ಮಾನವೀಯತಾವಾದಿ. ಎಲ್ಲ ಸನಾತನ ಧರ್ಮಿಗಳು, ಎಲ್ಲ ಹಿಂದೂ ಧರ್ಮಗಳು ಅದನ್ನು ಆಚರಿಸಲೇಬೇಕಾಗಿರ್ತಕ್ಕಂತಹ ಮೌಲ್ಯವನ್ನು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ. ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮಾರ್ಗವನ್ನು ಶಂಕರರು ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮಕ್ಕೆ ಹಾಕ್ಕೊಟ್ಟಿದ್ದಾರೆ. ಹಿಂದೂ ಸಮಾಜ ಎಲ್ಲಿ ತನ್ನ ವರ್ಚಸ್ಸನ್ನು ಕಳ್ಕೊಂಡಿತ್ತು, ಯಾವ ಜಾಗದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿತ್ತು, ಆಗ ಶಂಕರರು ಅವತಾರವನ್ನು ಎತ್ತಿ ಎಲ್ಲ ನಮ್ಮ ಸನಾತನ ಧರ್ಮದ ಭಗವದ್ಗೀತೆ ಇರ್ಬೋದು ಅಥವಾ ಇತರೆ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದು ಸಾಮಾನ್ಯ ಜನರಿಗೆ ಅದು ತಲುಪೋ ಹಾಗೆ ಮಾಡಿ ಹಿಂದೂ ಧರ್ಮದ ನಿಜವಾದ ಅರ್ಥವನ್ನು ಜನರಿಗೆ ತಿಳಿಸಿಕೊಟ್ಟಿದ್ದಾರೆ. ಅವರ ಮಾರ್ಗದ ನಾವೆಂದು ನಡೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಶಂಕರಾಚಾರ್ಯ ಜಯಂತಿಯ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಚ್.ಎನ್. ಚಂದ್ರಶೇಖರ್, ರಾಜ್ಯ ಬ್ರಾಹ್ಮಣ ಸಭಾದ ಜಿಲ್ಲಾ ಪ್ರತಿನಿಧಿ ಡಾಕ್ಟರ್ ಎಚ್. ಹರೀಶ್ ಮತ್ತಿತರರು ಭಾಗಿಯಾಗಿದ್ದರು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ಶಂಕರಾಚಾರ್ಯರ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಶಂಕರ ಜಯಂತಿ ಪ್ರಯುಕ್ತ ಬೆಳಗಿನಿಂದ ಶಂಕರ ಮಠದಲ್ಲಿ ವಿಶೇಷ ಪೂಜಾ ಕೈಂಕಾರ್ಯಗಳು ನೆರವೇರಿತು. ಇದೇ ಸಂದರ್ಭದಲ್ಲಿ ರುದ್ರಾಭಿಷೇಕ, ನವಗ್ರಹ, ಮೃತ್ಯುಂಜಯ ಜಪ, ಮಾಧವೀಯ ಶಂಕರ ವಿಜಯ ಪಾರಾಯಣ ಸೇರಿದಂತೆ ವಿವಿಧ ಪೂಜಾ ಕೈಂಕಾರ್ಯಗಳು ನೆರವೇರಿತು. ಶಂಕರ ಜಯಂತಿ ಸಪ್ತಾಹ ಅಂಗವಾಗಿ ಮೇ 2ರಿಂದ 9ರವರೆಗೆ ವಿವಿಧ ಕಾರ್ಯಕ್ರಮಗಳು, ಪ್ರವಚನ, ವಿವಿಧ ಕೃತಿಗಳು, ಗಾಯನ ಇರುತ್ತದೆ. ಶಂಕರ ಸೇವಾ ಸಮಿತಿ ಉಪಾಧ್ಯಕ್ಷ ಎಚ್.ಕೆ. ರಮೇಶ್ ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಹಿಂದೂ ಸಮಾಜದ ಕಣ್ಮಣಿ ಅಂತ ಹೇಳಿದ್ರು ತಪ್ಪಾಗದು. ಇವತ್ತು ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಇವತ್ತು ಬೆಳಗ್ಗಿನಿಂದಲೂ ವಿಜೃಂಭಣೆಯಿಂದ ಶೃಂಗೇರಿ ಶಂಕರ ಮಠ ಹಾಗೂ ಸರ್ಕಾರದಿಂದ ಗುಬ್ಬಿಬೀರಣ್ಣದಲ್ಲಿ ಕಾರ್ಯಕ್ರಮ ನಡೆಯಿತು. ನಮ್ಮ ಶೃಂಗೇರಿ ಶಂಕರ ಮಠದಲ್ಲಿ ಇವತ್ತಿನಿಂದ 7 ದಿನ ಕಾರ್ಯಕ್ರಮ ನಡೆಯುತ್ತೆ. ಬೆಳಗ್ಗೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ನಡೆಯುತ್ತೆ. ಸಾಯಂಕಾಲ ಪ್ರತಿನಿತ್ಯ ರಾಜ್ಯದ ವಿವಿಧ ಕಡೆಯಿಂದ ಬಂದು ಪ್ರವಚನಗಳನ್ನು ಮಾಡ್ತಾರೆ. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬನ್ನಿ, ಗುರುಗಳ ಒಂದು ಈ ಸೇವೆಯನ್ನು ಮಾಡೋಣ. ಹಾಗೂ ಇವತ್ತು ಸುಮಾರು 11 ಜನ ಒಟ್ಟುಗಳಿಗೆ ಉಪನಯನ ಮಾಡಿಸ್ತಾಯಿದ್ವಿ. ಪೂರ್ತಿ ಶಂಕರ ಮಠದ ಕಾರ್ಯಕ್ರಮ ಆಗಿ ಹಾಗೂ ಶಂಕರ ಮಠದ ಖರ್ಚಿಂದ ಮಾಡ್ತಾಯಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಟ್ಟುಗಳು ಈಗ ಸದುಪಯೋಗ ಪಡಿಸ್ಕೋಬೇಕು. ಮಠದಲ್ಲಿ ದಿನೇ ಅಭಿವೃದ್ಧಿ ಕಾರ್ಯಗಳು ಇದು ತುಂಬ ಚೆನ್ನಾಗಿ ನಡ್ಕೊಂಬರ್ತಿದೆ. ನಮಗೆ ಸರ್ಕಾರ ಹಾಗೂ ಶಾಸಕರು ಹಾಗೂ ಭಕ್ತರು ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಈ ನಮ್ಮ ಮಠನ ಅಭಿವೃದ್ಧಿ ಪಥಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ
ದಯವಿಟ್ಟು ಇವತ್ತು ದಿವಸ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಕ್ಕಳಿಗೂ ಹಾಗೂ ವಿಶೇಷ ಪ್ರಸಾದದ ವ್ಯವಸ್ಥೆ ಇದೆ, ಎಲ್ಲರೂ ಸ್ವೀಕರಿಸುವಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ನನ್ನ ಹೆಸರು ನಮಸ್ಕಾರ HK ರಮೇಶ್, ಶ್ರೀ ಶೃಂಗೇರಿ ಶಂಕರ ಮಠದ ಉಪಾಧ್ಯಕ್ಷರು. ನಮಸ್ಕಾರ. ಶಂಕರ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ 11 ವಧುಗಳಿಗೆ ಸಾಮೂಹಿಕ ಉಪನಯನವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಂಕರ ಜಯಂತಿ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿ ತಟ್ಟಿಕೆರೆ ಹಾಲು ಉತ್ಪಾದಕರ ಸಂಘದಲ್ಲಿ 4ನೇ ಬಾರಿಗೆ ಅಧ್ಯಕ್ಷರಾಗಿ ತಟ್ಟಿಕೆರೆ ಅವಿರೋಧವಾಗಿ ಆಯ್ಕೆಯಾಗಿ ಬಮೂಲ್ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾದ ತಟ್ಟಿಕೆರೆ ನಾಗರುದ್ರ ಶರ್ಮಾ ಮಾತನಾಡಿ, ನಾನು ಬಮಲ್ ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ. ತಮ್ಮ ಸೋಲೂರು ಹೋಬಳಿ ಇತ್ತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದೆ. ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ನನ್ನ ಪರ ನಿಂತಿದ್ದಾರೆ. ಸೋಲೂರು ಹೋಬಳಿ ಇತ್ತ ಮಾಗಡಿ ತಾಲೂಕು ಆಗಿರುವುದರಿಂದ ಮಾಗಡಿ ಶಾಸಕ HC ಬಾಲಕೃಷ್ಣ ಸಹ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸೂಚಿಸಿದ್ದಾರೆ. ಒಟ್ಟು 140ಕ್ಕೂ ಅಧಿಕ ಡೈರಿ ಹೊಂದಿರುವ ಸೋಲೂರು ಕುದೂರು ಭಾಗದ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ಮಾಗಡಿ ನೆಲಮಂಗಲ ಶಾಸಕರು ಜಂಟಿಯಾಗಿ ಕುಳಿತು ಮೇ 6ರಂದು ಸಭೆ ನಡೆದ ನಂತರ ಮುಂದಿನ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ತಿಳಿಸಲಿದ್ದಾರೆ. ನಾನು ಅಭ್ಯರ್ಥಿಯಾಗಲು ಉತ್ಸಾಹಕನಾಗಿದ್ದೇನೆ. ಮಾಗಡಿ ಶಾಸಕರ ಸಹಕಾರ ಹೆಚ್ಚಾಗಿ ಅವಶ್ಯಕತೆ ಇದೆ ಎಂದರು. ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾಧರಯ್ಯ ಮಾತನಾಡಿ, ತಮ್ಮ ಸೋಲೂರು ಹೋಬಳಿ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಮಾಗಡಿ ತಾಲೂಕು ಅವಲಂಬಿಸಿದೆ. ಸಹಕಾರ ಸಂಘಗಳು ಒಮ್ಮತವಾಗಿ ಹೋಗಬೇಕು. ಅತಂತ್ರವಾಗಿರುವ ಸೋಲೂರು ಹೋಬಳಿಗೆ ಸ್ಥಾನಮಾನ ನೀಡಬೇಕು. ಪ್ರಸ್ತುತ ಬಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಸೋಲೂರು ಹೋಬಳಿ ಮತ್ತು ಮಾಗಡಿ ತಾಲೂಕಿನ 2 ಹೋಬಳಿಯ ಸಹಕಾರಕ್ಕೆ ಮಾಗಡಿ ಶಾಸಕರು ನೆರವಾಗಬೇಕು ಅಂತ ತಿಳಿಸಿದ್ರು. ನಮ್ಗೇನಾಗಿದೆ, ಸೋಲೂರು ಹೋಬಳಿ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿ ಕೋಆಪರೇಟಿವ್ ಸೊಸೈಟಿಗಳ ಮಾಗಡಿ ಕಡೆ ನಮ್ಗೆ ಹೆಚ್ಚಿನದಾಗಿ ಬಾಲಣ್ಣ ಸಹಕಾರ ಬೇಕು. ಇವು ಸಹಕಾರ ಸಂಘಗಳು, ಸಹಕಾರದಿಂದಲೇ ಹೋಗ್ಬೇಕು, ವಿರೋಧ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಬಾಲಣ್ಣವ್ರು ಕೇಳಿದಾಗ 3 ತಿಂಗಳ ಮುಂಚೆ ರಾಜಣ್ಣವ್ರೇನೋ ಅಸಮಾಧಾನ ಇದ್ದಾರೆ ನಿಂತ್ಕೊಳ್ಳೋಕ್ಕೆ, ಬೇಡ ಅಂತ ಹೇಳವ್ರೆ. ನೀವೇ ಯಾರನ್ನ ಸೋಲೂರು ಹೋಬಳಿ ನಿಂತ್ಕೊಂಡು ನಡ್ರಿ ಅಂತ ಹೇಳಿದಾಗ ಆಯಿತು ಬಾಬಣ್ಣವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಈಗ ಕೋಆಪರೇಟಿವ್ ಸೊಸೈಟಿಗಳು ಸಹಕಾರ, ಅದಕ್ಕಿಂತ ಹೆಚ್ಚಿನದಾಗಿ ಎರಡೂ ತಾಲೂಕಿನ ಶಾಸಕರು ಇದಕ್ಕೆ ಸಹಕಾರ ಇರಬೇಕು. ಒಂದು ಹೋಬಳಿ ನೆಲಮಂಗಲ ಶಾಸಕರು ಸೇರ್ತದೆ, ಇನ್ನು 2 ಹೋಬಳಿ ಬಾಲಣ್ಣವರು ಸೇರ್ತದೆ. ಇದು ಸಹಕಾರದಿಂದನೇ ಮಾಡ್ಕೊಬೇಕಾಗಿರೋದ್ರಿಂದ ಎರಡೂ ಶಾಸಕರನ್ನ ಭೇಟಿ ಮಾಡಿ ನಮಗೊಂದು ಸೋಲೂರು ಹೋಬಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಶಾಸಕರು ಆಯಿತು ಬಾಲಣ್ಣವ್ರ ಜೊತೆ ಕೂತು ಮಾತಾಡೋಣ, ಈ ಸಲ ಸೋಲೂರು ಹೋಬಳಿಗೆ ಅವಕಾಶ ಮಾಡಿಕೊಡಿ ಅಂತ ಸಹಕಾರ ಕೇಳೋಣ, ಮಾತಾಡೋಣ ಅಂತ ಹೇಳಿದ್ದಾರೆ. ಇಬ್ಬರೂ ಶಾಸಕರು ಕೂತ್ಕೊಂಡು ಒಮ್ಮತದ ಅಭ್ಯರ್ಥಿ ತೀರ್ಮಾನ ಮಾಡಿ, ಈಗ 150-160 ಸೊಸೈಟಿ ಇದ್ದಾವೆ. ಸೊಸೈಟಿ ಅಧ್ಯಕ್ಷಗಳು ಸಹಕಾರ ಮಾಡಬೇಕು. ನಮ್ಮ ಸೋಲೂರು ಹೋಬಳಿ ಒಂದೇ ಸಹಕಾರದಿಂದ ಆಗಲ್ಲ, 3 ಹೋಬಳಿ ಸಹಕಾರನೂ ಇರಬೇಕು. 1 ಹೋಬಳಿ ಒಂದು ಕಡೆ, 2 ಹೋಬಳಿ ಒಂದು ಕಡೆ ಆದರೆ ಸಹಕಾರ ಆಗಲ್ಲ ಅದು. ಹಂಗಾಗಿ 2 ಶಾಸಕರನ್ನ ಕೂತ್ಕೊಂಡು ಮಾತಾಡಿ ಅವ್ರು ಈ ವೇಳೆಯಲ್ಲಿ ಡೈರಿ ಉಪಾಧ್ಯಕ್ಷ ವನ್ನಯ್ಯ, ನಿರ್ದೇಶಕರಾದ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿರತೆಗಳ ಕಾದಾಟದಿಂದ 1 ವರ್ಷದ ಹೆಣ್ಣು ಚಿರತೆ ಸಾವನ್ನಪ್ಪಿರುವಂತಹ ಘಟನೆ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಕುರ್ರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಕುರ್ರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಳ್ಳಿ ಗ್ರಾಮದ ಹೊರವಲಯದ ರಸ್ತೆ ಬದಿಯ ಮಾವಿನ ತೋಟದಲ್ಲಿ ಹೆಣ್ಣು ಚಿರತೆಯ ಶವ ಪತ್ತೆಯಾಗಿದೆ. ಚಿರತೆಗಳ ಕಾದಾಟದಿಂದ ಈ ಘಟನೆ ನಡೆದಿರಬಹುದೆಂದು ಶಂಕಿಸಲಾಗಿದೆ. ಹೆಚ್ಚಿನ ಮಾಹಿತಿ ಚಿರತೆಯ ಮರಣೋತ್ತರ ಪರೀಕ್ಷೆ ಆದ ನಂತರ ತಿಳಿಯುತ್ತಿದೆ ಎಂದು ತಿಳಿಸಿದ್ರು. ಕ್ರಷರ್ಗಳಲ್ಲಿ ನಡೆಯುವ ಬ್ಲಾಸ್ಟಿಂಗ್ನಿಂದ ಕಾಡಿನಿಂದ ಗ್ರಾಮಗಳಿಗೆ ಚಿರತೆ ಹಾಗೂ ಕರಡಿಗಳು ಬರುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತ ಭವನವನ್ನು ಸ್ಫೋಟಿಸುವುದಾಗಿ ಇಮೇಲ್ ಸಂದೇಶ ಇಂದು ಮುಂಜಾನೆ ಬಂದಿದೆ. ತಮಿಳುನಾಡಿನ ಬಾಂಬ್ ಬ್ಲಾಸ್ಟರ್ ಪ್ರಕರಣಗಳನ್ನು ಉಲ್ಲೇಖಿಸಿ ಮೇಲ್ ಸಂದೇಶ ರವಾನೆ ಮಾಡಲಾಗಿದ್ದು, ಡಿಎಂಕೆ ನಾಯಕರ ಹೆಸರು ಉಲ್ಲೇಖಿಸಿ ಕೊನೆಯಲ್ಲಿ ಅಲ್ಲಾಹು ಅಕ್ಬರ್ ಎಂದು ಬರೆಯಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಪೈಪ್ಗಳಲ್ಲಿ ಅಡಗಿಟ್ಟಿಸಿರುವ ಬಾಂಬ್ಗಳು ಸ್ಫೋಟಗೊಳಿಸುವುದಾಗಿ ಅಪರಿಚಿತ ಸಂದೇಶ ರವಾನೆ ಮಾಡಿದ್ದಾನೆ. ಸಂದೇಶ ತಿಳಿಯುತ್ತಿದ್ದಂತೆ ಡಿಸಿ ಶಿಲ್ಪನಾಗ್ ಹಾಗೂ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಬಾಂಬ್ ಪತ್ತೆ ದಳದವರಿಂದ ಶಂಕಿತ ಬಾಂಬ್ಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ.
ಶುಕ್ರವಾರ ಬೆಳಗ್ಗೆ ಕಚೇರಿಯಲ್ಲಿದ್ದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹೊರಕ್ಕೆ ಕಳುಹಿಸಿ ಜಿಲ್ಲಾಡಳಿತ ಭವನ ಆವರಣದೊಳಗೆ ಸಾರ್ವಜನಿಕರ ಭೇಟಿಯನ್ನ ನಿರ್ಬಂಧಿಸಲಾಗಿದೆ. ಬಾಂಬ್ ಪತ್ತೆ ದಳ ಮತ್ತು ಶ್ವಾನ ದಳವು ಜಿಲ್ಲಾಡಳಿತ ಭವನ ಜಾಲಾಡುತ್ತಿದ್ದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಅಗತ್ಯತೆ ಇಲ್ಲ, ಯಾರೂ ಸಾರ್ವಜನಿಕ ಆತಂಕ ಪಡುವಂಥದ್ದಿಲ್ಲ. ಇದು ಪ್ರಿಕಾಷನರಿ ಮೆಜರ್ ಅಷ್ಟೇ. ಒಂದು ಅರ್ಲಿ ಮಾರ್ನಿಂಗಲ್ಲಿ ನಮಗೆ ಒಂದು ಇಮೇಲ್ ಬಂದಿದೆ. ಸೊ ಈ ರೀತಿ ಬಾಂಬ್ ಇಟ್ಟಿರೋದ್ರಿಂದ 3 ಗಂಟೆ ಒಳಗಡೆ ಇವ್ಯಾಕ್ಯುವೇಟ್ ಮಾಡಿ, ಅದರಿಂದ ಅಂದರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಈಗಾಗಲೇ ಬೆಳಗ್ಗೆ ಸಿಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಡಿಸಿದ್ದೀವಿ. ಸ್ಟೇಟ್ನಲ್ಲಿ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರು, RC ಸರ್, DIG ಸರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ನಾವು ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಇದೆ, ಅದನ್ನು ನಾವು ಫಾಲೋ ಮಾಡಿ ಇವ್ಯಾಕ್ಯುವೇಟ್ ಮಾಡಿ, ಈಗ ಬಾಂಬ್ ಸ್ಪಾಟ್ ಕೂಡ ಒಳಗಡೆ ಹೋಗಿದೆ, ಚೆಕ್ ಮಾಡಿಸ್ತೀವಿ. ಸಾರ್ವಜನಿಕರು ದಯವಿಟ್ಟು ಮಧ್ಯಾಹ್ನದ ಮೇಲೆ ಕಚೇರಿಗೆ 3 ಗಂಟೆ ಮೇಲೆ ಬನ್ನಿ, ಯಾರು ಬರೋದಿದ್ರು ಯಾವುದೇ ರೀತಿ ಆತಂಕ ಪಡೋದಿಲ್ಲ. ಜಸ್ಟ್ ಆಸ್ ಅ ಪ್ರಿಕಾಷನರಿ ಮೆಜರ್. ಅದು ನಿಜನ ಸುಳ್ಳ ಅನ್ನೋದನ್ನ ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆದರೂ ಕೂಡ ಆ್ಯಸ್ ಅ ಪ್ರಿಕಾಷನರಿ ಮೆಜರ್ ನಾವು ಇವ್ಯಾಕ್ಯುಯೇಷನ್ ಮತ್ತು ಬಾಂಬ್ ಸ್ಪಾಟ್ ವೆರಿಫಿಕೇಷನ್ ಎಲ್ಲ ಸಿಬ್ಬಂದಿಗಳನ್ನು ಯಾರು ಒಳಗಡೆ ಇರಬಾರ್ದು. 3 ಗಂಟೆ ಒಳಗಡೆ ಎಲ್ಲ ಇವ್ಯಾಕ್ಯುಯೇಟ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಆಂಟಿ ಸಬಟೇಜ್ ಚೆಕ್ ಟೀಮ್ ತರಿಸ್ಬೇಕು. ಮೊದಲನೇದಾಗಿ ನಾವೇನು ಪ್ರಾಪರಾಗಿ ಮೆಷರ್ಸ್ ತಗೊಳ್ಬೇಕು ಅದರ ಹಿನ್ನೆಲೆಯಲ್ಲಿ ಈಗ ಒಳಗಡೆ ಇರ್ತಕ್ಕಂಥ ಕಚೇರಿಯ ಸಿಬ್ಬಂದಿ ಮತ್ತು ಸಾರ್ವಜನಿಕರನ್ನು ಹೊರಗಡೆ ಕಳಿಸ್ತಾ ಇದ್ದೀವಿ. ಕಳಿಸಿದ ನಂತರ ನಾವು ಈಗ ಆಲ್ರೆಡಿ ಚೆಕಿಂಗ್ ಶುರುವಾಗಿದೆ ಖಾಲಿಯಾಗಿರುವಂಥ ಜಾಗಗಳಲ್ಲಿ. ಈಗ ಪ್ರೆಸೆಂಟಾಗಿ ಒಂದು ಟೀಮು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಟೀಮ್ ಕೂಡ ಬಂದು ಜಾಯಿನ್ ಆಗುತ್ತೆ. ಮುಖ್ಯವಾಗಿ ಸಾರ್ವಜನಿಕರ ಪ್ರಾಣದ ರಕ್ಷಣೆ ಇರೋದ್ರಿಂದ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನ ಈಗ ಕಚೇರಿಯಿಂದ ಮೇಡಮ್, ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ CC ಕ್ಯಾಮ್ರಾ ಇರುವಂಥದ್ದು ತಪಾಸಣೆ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ರಜೆ ಇತ್ತು, ಮೇ 1ನೇ ತಾರೀಕು. ಯಾರು ಕೂಡ ಎಲ್ಲ ಹಿನ್ನೆಲೆಯಲ್ಲೂ ತಪಾಸಣೆ ಮಾಡ್ತೇವೆ. ಈಗ ಎಲ್ಲಿಂದ ಮೇಲ್ ಬಂದಿದೆ ಮತ್ತು ಕಳಿಸಿರುವಂಥವ್ರು ಯಾರು ಅನ್ನುವಂಥದ್ರಿಂದ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಸಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರನ್ನ ಕಡೆಗಣಿಸಿ ಹಾಲಿ ಅಧ್ಯಕ್ಷ ಜಯಣ್ಣ ಹಾಗೂ ಸಂಘದ ನಿವೃತ್ತ ಕಾರ್ಯದರ್ಶಿ ನಾರಾಯಣಮೂರ್ತಿ ಮನಸೋ ಇಚ್ಛೆ ಅಧಿಕಾರ ಮಾಡುತ್ತಿದ್ದಾರೆ ಎಂದು ಹೊಸಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಭೂಮಿರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸಕೆರೆ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೊಸಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ HD ನಾರಾಯಣಮೂರ್ತಿಯ ಕೈಗೊಂಬೆ ಆಗಿರುವ ಒಕ್ಕೂಟದ ಅಧಿಕಾರಿಗಳು ಮನಸೋ ಇಚ್ಛೆ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುತ್ತಾರೆ. ನಾರಾಯಣಮೂರ್ತಿ ತಮಗೆ ಬೇಕಾದವರನ್ನ ಹಾಗೂ ಹಿಂಬಾಲಕರನ್ನಾಗಿ ನಿರ್ದೇಶಕರನ್ನಾಗಿ ಮಾಡಿಕೊಂಡು ಸುಮಾರು 47 ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಸರ್ವಾಧಿಕಾರಿಯಂತೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಸಾಮಾನ್ಯ ಉತ್ಪಾದಕರನ್ನ ನಿರ್ಲಕ್ಷಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ವಂಚಿಸುತ್ತಾ ಈ ಕಡೆ ರೈತರಿಗೂ ವಂಚಿಸುತ್ತಾ ಬುಡಬುಡಕ್ಕೆ ಆಟ ಆಡ್ತಾ ಇದ್ದಾರೆ. ಇನ್ನು ಮುಂತಾದ ಅನೇಕ ಸಮಸ್ಯೆಗಳು ಹೊಸಕೆರೆ ಹಾಲು ಉತ್ಪಾದಕರ ಸಂಘದಲ್ಲಿ ಇರುವುದರಿಂದ ಎಚ್ಚರ ವಹಿಸಿದ್ದಾರೆ. ನಿರ್ದೇಶಕರುಗಳಿಗೆ ಆದ್ಯತೆ ನೀಡಿ ನಿಖರ ಮಾಹಿತಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಅವಾಗ ಈ ವ್ಯವಸ್ಥೆನಲ್ಲಿ ಈಗಷ್ಟು ಇವರುಗಳಿಗೆ ಆ ಮನಸ್ಥಿತಿ ಬಂದಿದೆ. ಅದಕ್ಕೆ ಎಲ್ಲರೂ ಅಭಿನಂದಿಸಬೇಕು. ಕಾರ್ಯದರ್ಶಿ ಆದರೂ ಅದೇ, ಕಾರ್ಯನಿರ್ವಹಣಾಧಿಕಾರಿ ಆದರೂ ಅದೇ, ತಪ್ಪು ಮಾಡಿದಾಗ ಅದನ್ನು ಖಂಡಿಸುವಂತ ಗಟ್ಟಿ ಮನಸ್ಸು ತಗೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಈಗಿಂತಕ್ಕನ್ನು ಮಾಡಲಿಲ್ಲ ನಾವು ಅಭಿನಂದಿಸಬೇಕು. ಮತ್ತು ಹಿಂದೆ 1 ಸಾಲಿನ 2 ಸಲ ನಮ್ಮ ಉತ್ಪಾದಕರ ಸಂಘಕ್ಕೆ ಚುನಾವಣೆ ನಡೀತು. 1 ಅಥವಾ 2 ಒಂದೇ ಸಾರಿ ಅವಾಗ ನಡೀತು. ಬಹಳಷ್ಟು ಜಿದ್ದಾಜಿದ್ದಿ ನಡೀತು. ತದನಂತರ ನಡೆದು ಬಂತು. ಅವರು ಸಹ ತದನಂತರ ಏನ್ ಮಾಡೋದು ಅಂದ್ರೆ ಮಂಡಳಿಯನ್ನು ಆಯ್ಕೆ ಮಾಡ್ಬೇಕಾದ್ರೆ ಈಗ ಉದಾಹರಣೆಗೆ ಹಿಂದೆ ಏನು ಮಾಡೋದು, ಈಗ ರಾಜ ತಿಮ್ಮಣ್ಣ ಮತ್ತೆ ಯಾರು ವಿಜಯ್ ಕುಮಾರ್ ಅವರವರಿಗೆ ಬೇಕಾದವ್ರನ್ನ ಅವರು ಮಾಡ್ಕೊಡೋರು. ಮತ್ತೆ ಇಲ್ಲಿ ಕೆಲವು ರಾಜಕೀಯ ನಾಯಕರುಗಳಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕಡೆಯಿಂದನ ಅವ್ರಿಗೆ ಹೇಳಿಸಿ ಉಳಿದವ್ರನ್ನೆಲ್ಲ ತೆಗೆಸ್ಬಿಟ್ಟು ಮಂಡಳಿನ ಅವ್ರಿಗೆ ಬೇಕಾದ ಚೌಕಟ್ಟನ್ನು ತಗೊಳ್ಳಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ. ಇದು ಶ್ರಮ ಅಂತಿರೋ ಎಲ್ಲ ಬುದ್ಧಿವಂತ ಇದ್ರು ಅದು ನಿಮಗೆ ಬಿಟ್ಟಿದ್ದು. ತದನಂತರ ಅದೇ ರೀತಿಯ ಮಾಡ್ಕೊಂಡ್ಬಂದ್ರು. ಮತ್ತೆ ಇಲ್ಲಿವರೆಗೆ ಚೆನ್ನಾಗಿ ನಡೀತು. ಹೋದ್ಸರಿ ಏನಾಯ್ತು ಅಂದ್ರೆ ಯಾವ ವರ್ಷ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಶಿವಾನಂದ್, ಪಾರ್ವತಮ್ಮ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಚೇತನ್ ಜಾನ್ಕಲ್ಲು, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇಂದು SSLC ಪರೀಕ್ಷೆ ಫಲಿತಾಂಶ ಬಂದಿದ್ದು ಅದರಲ್ಲಿ ಕಿತ್ತೂರು ಚೆನ್ನಮ್ಮ ನಾಡಿನ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಬಾಲಕಿ ರೂಪಾ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದು ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ.
ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇವಲಾಯಪುರ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯಾದ ರೂಪಾ ಪಾಟೀಲ್ 625 ಅಂಕ ಪಡೆದು ರಾಜ್ಯಕ್ಕೆ ಟಾಪರ್ ಆಗಿ ಸಾಧನೆ ಮಾಡಿದ್ದಾರೆ. ಪಾಟೀಲ, ನಾವು ದೇವಲಾಪುರ ಗ್ರಾಮ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ನಮ್ಮ ಸ್ಕೂಲ್ GHS ದೇವಲಾಪುರ. ನಾ 625 ಮಾಡಕ ಭಾಳ ಜನದ ಪ್ರಯತ್ನ ಐತಿ. ಮೊದಲನೇದಾಗಿ ನಮ್ಮ ಎಲ್ಲ ಗುರುವೃಂದಕ್ಕ ನಾ ಧನ್ಯವಾದ ಹೇಳಿಕೆ ಬಯಸ್ತೀನಿ, ಹಾಗೂ ನನ್ನ ತಂದೆ ತಾಯಿಗೆ. ನಮ್ಮ ಶಿಕ್ಷಕರು ಯಾವುದೇ ರೀತಿಯ ನಮ್ಗೆ ಡೌಟ್ಗಳಿದ್ದಲ್ಲಿ ಅವನ್ನ ಭಾಳ ನೀಟಾಗಿ ತಿಳಿಸ್ತಿದ್ರು. ಆಗ ನಮ್ಮ ಎಲ್ಲ ಟೀಚರ್ಸ್ ಕೂಡ ದಿನ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆಗ ನಮ್ಮ ತಂದೆ ತಾಯಿ ಕೂಡ ನಾವು 625 ಮಾಡಿ. ಬೈಕ್ ಮತ್ತು ಕಾರು ನಡುವೆ ಸಂಭವಿಸಿದ ಅಪಘಾತ ವೇಳೆ ತೀವ್ರ ಗಾಯಗೊಂಡು ರಸ್ತೆ ಮಧ್ಯೆ ನರಳಾಡುತ್ತಿದ್ದ ಬೈಕ್ ಸವಾರನನ್ನ ಸಂಸದ ಜಗದೀಶ್ ಶೆಟ್ಟರ್ ತಮ್ಮ ಎಸ್ಕಾರ್ಟ್ ವಾಹನ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಬೈಲಹೊಂಗಲ ತಾಲೂಕಿನ ಆನಿಗೋಳ, ನಾಯಾನಗರ ಗ್ರಾಮಗಳ ಮಧ್ಯ ದ್ವಿಚಕ್ರ ವಾಹನ ಹಾಗೂ ಕಾರ್ ನಡುವೆ ಅಪಘಾತ ಸಂಭವಿಸಿ ನಡು ರಸ್ತೆಯಲ್ಲಿ ಗಾಯಗೊಂಡು ತೀವ್ರ ರಕ್ತಸ್ರಾವದಿಂದ ನರಳಾಡುತ್ತಿದ್ದ ಬೈಕ್ ಸವಾರನ ಚಿಕಿತ್ಸೆಗೆ ದಾರಿ ಹೋಕರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೂ 1 ಗಂಟೆ ಬರಲಿಲ್ಲ. ಇದೇ ಮಾರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತ ಮದುವೆ ಸಮಾರಂಭಕ್ಕೆ ತೆರಳುತ್ತಿದ್ದ ಸಂಸದ ಜಗದೀಶ್ ಶೆಟ್ಟರ್ ಅಪಘಾತ ಸ್ಥಳದಲ್ಲಿ ಗಾಯಗೊಂಡ ನವಲಗುಂದ ತಾಲೂಕು ಶಿರೂರು ಗ್ರಾಮದ 48 ವರ್ಷದ ಬಸವರಾಜ್ ರಾಗಿ, ಶಾಂತವೀರೇಗೌಡ ಪಾಟೀಲ್ ಅವರನ್ನ ತಮ್ಮದೇ ವಾಹನದಲ್ಲಿ ಬೈಲಹೊಂಗಲ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.